ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎದ್ದಿದ್ದೇ ಲೇಟು. ಸೊ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನೂ ಟಿಫನ್ ಕೂಡ ಮಾಡಿಲ್ಲ, ಮಾಡಬೇಕು. ಗೊತ್ತಿಲ್ಲ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಬುಜ್ಜಿ ಬೇಬಿ ಇವತ್ತು ನನ್ನ ಜೊತೆ ಲೇಟಾಗಿ ಎದ್ದಿದ್ದಾನೆ. ಅವನು ಆಟ ಆಡಿಸ್ಕೊಂಡು, ಚಿರುಗು ಸ್ಕೂಲಿಲ್ಲಲ್ಲ, ಸೊ ಅವರು ಎದ್ದು ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ಇವಾಗ ಹೋಗಿ ಟಿಫನ್ ಮಾಡಬೇಕು. ಯೂಶಲಿ ವೀಕೆಂಡ್ಸ್ ಅಂದರೆ ನಾವು ಸ್ವಲ್ಪ ಲೇಟಾಗೇ ಎದ್ದೊಳೋದು. ಚಿರುಗೆ ಸ್ಕೂಲೆಲ್ಲ ಇರಲ್ವಲ್ಲ, ಹಾಗಾಗಿ ಗಡಿಬಿಡಿ ಏನೂ ಇರಲ್ಲ, ನಿಧಾನಕ್ಕೆ ಎದ್ರೆ ಆಗತ್ತೆ ಅಂತ ಹೇಳಿಬಿಟ್ಟು ಲೇಟಾಗೇ ಎದ್ದೊಳೋದು. ಇವತ್ತು ಕೂಡ ಹಾಗೆ ಆಯಿತು. ಸೊ ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ. ಬುಜ್ಜಿ ಬೇಬಿನ ಕೂರಿಸ್ಕೊಂಡಿದ್ದಕ್ಕೆ ಚಿರು ನನ್ನೂ ಕೂರಿಸ್ಕೊ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಇಬ್ರು ಕೂರಿಸ್ಕೊಂಡು ತಿನ್ನೋಕ್ಕೆ ಇಬ್ರಿಗೂ ಕಡಲೆ ಪಪ್ಪು ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಒಬ್ಬರನ್ನ ಕೂರಿಸ್ಕೊಂಡ್ರೆ ಇನ್ನೊಬ್ರಿಗೆ ಬೇಜಾರು, ಸೊ ಹಾಗಾಗಿ ಇಬ್ರು ಕೂರಿಸ್ಕೊಂಡ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಇಬ್ರು ಮಕ್ಳಿರೋರ್ ಮನೇಲಿ ಎಲ್ಲರಿಗೂ ಇದು ರಿಲೇಟ್ ಆಗತ್ತೆ. ಆ್ಯಂಡ್ ಒಂದು ಕಡೆ ರೈಸು, ಇನ್ನೊಂದು ಕಡೆ ಲೆಮನ್ ರೈಸ್ ಗೊಜ್ಜಿಗೋಸ್ಕರ ಎಲ್ಲಾನು ರೆಡಿ ಮಾಡಿಕೊಂಡೆ. ನನಗೆ ಯೂಶಲಿ ಟೊಮೊಟೊ ಹಾಕಿದ್ರೆ ಇಷ್ಟ ಆಗತ್ತೆ, ಬಟ್ ಮನೇಲೆಲ್ಲರಿಗೂ ನಿಂಬೆಹಣ್ಣು ಹಾಕಿದ್ರೆ ಇಷ್ಟ ಆಗತ್ತೆ. ಹಾಗಾಗಿ ನಿಂಬೆಹಣ್ಣು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬೇಗ ಬೇಗ ಫ್ರೈ ಮಾಡಿ ನಾವು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ನಿಂಬೆಹಣ್ಣ ಇಟ್ಕಿದ್ನಲ್ಲ, ಅದನ್ನ ಇಟ್ಕೊಂಡು ಬುಜ್ಜಿ ಬೇಬಿ ನಾನು ತಿಂತೀನಿ ಅಂತ ಎತ್ಕೊಂಡಿದ್ದ. ಅವ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿ, ಏನ್ ಕೊಟ್ರು ಬಿಡಲ್ಲ, ಎಲ್ಲ ತಿಂತಾನೆ. ಸೊ ಹಂಗೆ ನಿಂಬೆಹಣ್ಣು ಕೂಡ ಚೆನ್ನಾಗಿ ಹಿಂಡ್ಬಿಟ್ನ. ಅವ್ನ ಮುಖನೇ ನೋಡಕ್ ಒಂಥರ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಕೊಡು ಅಂತ ಕೇಳಿ ಈಸ್ಕೊಂಡು ತಿನ್ಕೊಂಡು ಹೋದ. ಸರಿ ಅಂತ ಹೇಳ್ಬಿಟ್ಟು ತಿನ್ಕೊಂಡಿರ್ತಾನೆ ಅಂತ ಹೇಳಿ ಸುಮ್ಮನೆ ಆದ್ವಿ. ಆಮೇಲೆ ಇಬ್ರು ಅಣ್ಣ ತಮ್ಮ ಕುತ್ಕೊಂಡು ಟಿವಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅದ್ಯಾವುದೋ ವಾಡನಿಕ್ಕಿ ಅಂತ ಬರುತ್ತೆ, ಅದನ್ನ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ, ಆದ್ರೂ ಅದ್ರಲ್ಲಿ ಇರೋದು ನೋಡೋದ್ ಬಿಡಲ್ಲ. ನಮ್ ಚಿರು ಅಂತೂ ಅದ್ರಲ್ಲಿ ಏನೇನ್ ಮಾಡ್ತಾರೋ ಎಲ್ಲಾನು ಹೇಳ್ತಾ ಇರ್ತಾನೆ, ಮಮ್ಮ ಹಂಗ್ ನೋಡು ಹಿಂಗ್ ನೋಡು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನನ್ನ ಪಾಡಿಗೆ ನಾನು ಇಲ್ಲಿ ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದೆ. ಚಿರು ಸಡನ್ ಆಗಿ ಬಂದ್ಬಿಟ್ಟು ಕಣ್ಮುಚ್ಕೊ ಮಮ್ಮಿ ಅಂತ ಅಂದ. ಏನೋ ಕಾಮಿಡಿ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕಣ್ಮುಚ್ಕೊಂಡ್ರೆ ದೊಡ್ಡದೊಂದು ಬಾಕ್ಸ್ ತಗೊಂಡ್ ಬಂದ್ ಕೈಯಲ್ಲಿ ಕೊಟ್ಟ. ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದ್ರಲ್ಲಿ ಏನಿದೆ ಅನ್ನೋ ಐಡಿಯಾನೇ ಇದ್ದಿದ್ದಿಲ್ಲ. ನೆನ್ನೆ ಎಲ್ಲ ಸಿಕ್ಕಾಪಟ್ಟೆ ಲೇಟಾಗಿ ಬರ್ತಾ ಇದ್ರು ಸ್ಕೂಲಿಂದ ಬರ್ಬೇಕಾರೆ. ಯಾಕೆ ಅಂತ ಕೇಳಿದಿಕ್ಕೆ ತಿಂಡಿ ತಗೊಳಕ್ ಲೇಟ್ ಆಯ್ತು, ಅದ್ ತಗೊಳಕ್ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅಪ್ಪ ಮಕ್ಕ ನನ್ನ ಹತ್ರ ಇಬ್ರು ಸುಳ್ಳು ಹೇಳಿದ್ರು. ಸರಿ ಹಾಗೆ ಇರ್ಬೇಕು ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ನೆ ಆಗಿದ್ದೆ. ಬಿಕಾಸ್ ನಮ್ಮನೇಲಿ ಸೆಲೆಬ್ರೇಟ್ ಎಲ್ಲ ತುಂಬಾ ಜೋರಾಗೆಲ್ಲ ಮಾಡಲ್ಲ. ನಾನೇ ಏನಾದ್ರು ಪ್ಲಾನ್ ಮಾಡಿ ಗಿಫ್ಟ್ ಕೊಡ್ತಾ ಇರ್ತೀನಿ. ಬಟ್ ಈ ವರ್ಷ ನನ್ಗೂ ಯಾಕೋ ಇಂಟ್ರೆಸ್ಟ್ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ನೆ ಆಗೋಗ್ಬಿಟ್ಟಿದ್ದೆ. ಬಟ್ ಹಸ್ಬೆಂಡು ಈ ತರ ಎಲ್ಲ ಅರೇಂಜ್ ಮಾಡಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಚಿರು ತಗೊಂಡ್ ಬಂದು ಗಿಫ್ಟ್ ಕೊಟ್ರೆ, ಬುಜ್ಜಿ ತಗೊಂಡ್ ಬಂದು ರೋಸ್ ಕೊಟ್ಟ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದ್ರಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ನನ್ಗೂ ಜಾಸ್ತಿ ಇದೆ. ಬಿಕಾಸ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ವಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋದು. ಹಾಗಾಗಿ ನೀಟಾಗಿ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೆ. ಏನು ಏನಿದೆ ಅಂತ ನನ್ ಮಗನ್ ಕೇಳ್ತಾ ಇದ್ರೆ, ನೀನೇ ಓಪನ್ ಮಾಡು ನಿಂಗೆ ಗೊತ್ತಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ದ. ಈ ನಡುವೆ ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ತುಂಬಾ ಪ್ಲಾನ್ ಮಾಡೋದು ಕಲ್ತಿದ್ದಾನೆ. ಹಾಗಾಗಿ ಕ್ಯೂರಿಯಾಸಿಟಿಯಿಂದ ನಾನು ಕೂಡ ಓಪನ್ ಮಾಡ್ತಾ ಇದ್ದೆ. ಅಂಡ್ ಅವನು ಬೇಗ ಬೇಗ ಓಪನ್ ಮಾಡುವ ಮಮ್ಮಿ ಅನ್ಬಿಟ್ಟು ಎಲ್ಲ ನೀಟಾಗಿ ಓಪನ್ ಮಾಡ್ತಾ ಇದ್ರೆ ಅರ್ಧೆ ಹಾಕ್ಬಿಟ್ಟ. ಸರಿ ಇನ್ನೇನು ಅರ್ಧೋಯ್ದಲ್ಲ ಅನ್ಬಿಟ್ಟು ನಾನು ಕೂಡ ಬೇಗ ಬೇಗ ಓಪನ್ ಮಾಡಿದೆ. ಅಂಡ್ ನಿಮಗೆಲ್ಲ ಏನ್ ಗಿಫ್ಟ್ ಸಿಕ್ತು, ನೀವು ಕೂಡ ಇದೇ ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಗಿಫ್ಟ್ ಸಿಕ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನ್ಗಂತೂ ಇದ್ರದ್ ಬಗ್ಗೆ ಒಂದ್ ಸ್ವಲ್ಪನೂ ನಾಲೆಡ್ಜೇ ಇದ್ದಿದ್ದಿಲ್ಲ. ಅಷ್ಟು ಖುಷಿ ಆಯ್ತು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದ್ರಲ್ಲಿ ಬೇರೆ ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡ್ ಬಂದಿದ್ರ. ನನ್ಗೆ ಏನಿರತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ನನ್ಗಂತೂ. ಸರಿ ಅಂತ ಓಪನ್ ಮಾಡೇ ಬಿಟ್ಟೆ. ಅಂಡ್ ಓಪನ್ ಮಾಡ್ತಿದ್ದಂಗೆನೆ ನನ್ಗಂತೂ ಗಿಫ್ಟ್ಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮೇಯ್ನ್ ಆಗಿ ಗಿಫ್ಟ್ಸ್ಗಿಂತ ಹಸ್ಬೆಂಡ್ ಹಾಕಿರೋ ಎಫರ್ಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆನೆ ಹಾರ್ಟ್ ಶೇಪ್ ಅಲ್ಲಿ ಇರೋ ಒಂದು ಚಾಕ್ಲೇಟ್ ಇತ್ತು. ಅದಾದ್ಮೇಲೆ ಒಂದು ಪರ್ಫ್ಯೂಮು, ಹಾಗೆ ಕ್ಯೂಟ್ ಟೆಡ್ಡಿ ಬೇರು. ಯೂಶಲಿ ನನ್ ಟೆಡ್ಡಿ ಬೇರ್ ಲವರ್ ಏನಲ್ಲ, ಬಟ್ ಈ ಟೆಡ್ಡಿ ಬೇರ್ ಸಾಫ್ಟ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡ್ತಿದ್ದಂಗೆನೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಇನ್ನು ಏನೇನಿರುತ್ತೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ರೆ ಒಂದು ಬಿಗ್ ಸಿಲ್ಕ್ ಚಾಕ್ಲೇಟ್ ಇತ್ತು, ಡೈರಿ ಮಿಲ್ಕ್ದು. ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ದೊಡ್ಡ ಚಾಕ್ಲೇಟ್ ಕೊಡಿಸ್ತಾ ಇರೋದು, ಅದನ್ನೇ ಹೇಳ್ತಾ ಇದ್ದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಾದ್ಮೇಲೆ ನನಗೆ ಜುಮ್ಕಾ ಇಷ್ಟ ಅಂತ ಹೇಳಿ ತುಂಬಾ ಸರ್ಚ್ ಮಾಡಿ ಪಾಪ ಒಂದು ಜುಮ್ಕಾ ಬೇರೆ ತಗೊಂಡ್ ಬಂದಿದ್ರು. ಅದು ಬ್ಲಾಕ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಂಗಲ್ಸ್ ತಗೊಂಡ್ ಬಂದಿದ್ರು. ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ಗೆ ಬ್ಯಾಂಗಲ್ಸ್ ಇಷ್ಟ ಅಂತ. ಸೊ ಬ್ಯಾಂಗಲ್ಸ್ ಬಾಕ್ಸ್ ಒಳಗಡೆ ಒಂದು ಲೆಟರ್ ಕೂಡ ಇತ್ತು, ಪಿಂಕ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ತಗೊಂಡ್ ಬಂದಿದ್ರು. ಕಲರ್ ಕೂಡ ಇಷ್ಟ ಆಯ್ತು. ಅದಾದ್ಮೇಲೆ ಲೆಟರ್ ಇತ್ತು. ಆ ಲೆಟರ್ ಓದ್ತಾ ಇದ್ದಂಗೆ ನನ್ಗೆ ಲೈಟ್ ಕಣ್ಣಲ್ಲಿ ನೀರು ಕೂಡ ಬಂತು. ಅಳ್ಬಾರ್ದು ಅಂತ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ತುಂಬಾ ಎಮೋಷನಲ್ ಆಗಿತ್ತು ಆ ಲೆಟರ್ ಕೂಡ ಓದಿ.
ಬಿಕಾಸ್ ನಾವು ಲವ್ ಮಾಡ್ಬೇಕಾದ್ರಲ್ಲೆಲ್ಲ ತುಂಬಾ ಲೆಟರ್ಸ್ ಬರ್ದಿದೀವಿ, ಗ್ರೀಟಿಂಗ್ ಕಾರ್ಡು ಆ ಥರದ್ದೆಲ್ಲ. ಬಟ್ ಮದ್ವೆ ಆದ್ಮೇಲೆಲ್ಲ ತುಂಬಾ ಕಮ್ಮಿ ಆಗಿದೆ. ಮತ್ತೆ ಆ ಲೆಟರ್ ನೋಡಿ ಹಳೆ ನೆನಪುಗಳೆಲ್ಲ ಬಂತು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಲೆಟರ್ ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಹಸ್ಬೆಂಡ್. ಗಿಫ್ಟ್ಸಿಗಿಂತ ನಿಮ್ಮ ಎಫರ್ಟ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅವರೇ ಹೇಳ್ತಾ ಇರ್ತಾರೆ ಮದ್ವೆ ಆದ್ಮೇಲೆ ನಮ್ಗೆಲ್ಲ ವ್ಯಾಲೆಂಟೈನ್ಸ್ ಡೇ ಏನು ಅಂತ. ಬಟ್ ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನನಗೆ ಸಿಕ್ಕಿದ್ದು ಇಷ್ಟೆಲ್ಲ ಗಿಫ್ಟ್ಸು. ಅಂಡ್ ಚಾಕ್ಲೇಟ್ ಬೇಕು ಅಂತ ಇಬ್ರು ಅಳ್ತಾ ಇದ್ರು ಅಂತ ಒಂದೊಂದು ಕೊಟ್ರೆ, ಆಮೇಲೆ ನನಗೆ ಕೊಟ್ರು ಅಂದ್ರೆ ಒಬ್ರು ಕೊಡ್ತಿದ್ದಿಲ್ಲ. ಬುಜ್ಜಿ ಬೇಬಿ ಅಂತೂ ತಿನ್ಸಕ್ಕೆ ರೆಡಿ ಇಲ್ಲ. ಬಟ್ ಪಾಪ ಚಿರುನಾದ್ರೂ ಸ್ವಲ್ಪ ಕೊಟ್ಟ. ಬುಜ್ಜಿ ಬೇಬಿ ತಿನ್ಸಕ್ಕೆ ರೆಡಿ ಇದ್ದಿದ್ದಿಲ್ಲ ಒಂಚೂರುನು. ಆಮೇಲೆ ಸರಿ ಅಂತ ಹೇಳಿ ಅವನಿಗೊಂದು ಸ್ವಲ್ಪ ತಿನ್ನಿಸ್ದೆ. ಆಮೇಲೆ ಕೊಡೋ ಅಂತ ಹೇಳಿದ್ರು, ಕೊನೆಗೂ ಕೊಟ್ಟಿಲ್ಲ. ಹಾಗೆ ಹೀಗೆ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ನಾನು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಹಾಗಾಗಿ ನಮ್ಮ ಹಸ್ಬೆಂಡಿಗೆ ರೋಸ್ ಕೊಡಬೇಕು. ಬಟ್ ನಾನು ಹೊರಗಡೆಯಿಂದ ಎಲ್ಲೂ ತೊಗೊಂಡು ಬರ್ತಾ ಇಲ್ಲ. ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ರೆಡ್ ಕಲರೇ ಬಿಟ್ಟಿದೆ ಕರೆಕ್ಟ್ ಟೈಮಿಗೆ. ಸೊ ಹಾಗಾಗಿ ನಾನು ಬೆಳೆಸಿರೋ ರೋಸ್ನೇ ಕಟ್ ಮಾಡಿಬಿಟ್ಟು ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ತೋರಿಸ್ತೀನಿ ರೀ. ಎಷ್ಟು ಸಖತ್ತಾಗಿದೆ ನೋಡಿ. ಸೊ ಇದನ್ನೇ ಕೊಡ್ತೀನಿ. ಇನ್ನೂ ಒಂದು ಇದೆ ಬಟ್ ಅದಿನ್ನೂ ಚಿಕ್ಕದು. ಸೊ ಇದು ಪರ್ಫೆಕ್ಟಾಗಿರುತ್ತೆ. ಸೊ ವ್ಯಾಲೆಂಟೈನ್ಸ್ ಡೇ ಗಿಫ್ಟು ಇಲ್ಲಿಂದನೇ ರೆಡಿ ಮಾಡಿಬಿಟ್ಟೆ. ಹಸ್ಬೆಂಡು ಅಷ್ಟೆಲ್ಲ ಎಫರ್ಟ್ ಹಾಕಿ ನನಗೋಸ್ಕರ ಅಷ್ಟೆಲ್ಲ ಗಿಫ್ಟ್ ತೊಗೊಂಡು ಬಂದಿದ್ರು. ನಾನು ಮಾತ್ರ ಹೋಗಿ ಮೇಲ್ಗಡೆ ನಾನೇ ಬೆಳೆಸಿರೋ ಗಿಡದಿಂದ ಒಂದು ರೋಸ್ ಕಿತ್ಕೊಂಡ್ಬಂದು ಕೊಟ್ಟೆ. ಅವ್ರು ಅಷ್ಟಕ್ಕೆ ಖುಷಿಯಾಗೋದ್ರು. ಆಮೇಲೆ ಹೇಳ್ತಾ ಇದ್ದೆ, ಮೇಲ್ಗಡೆ ನಾನೇ ಬೆಳೆಸಿ ಕಿತ್ಕೊಂಡು ಬಂದು ಕೊಟ್ಟಿರೋದು ನೋಡಿದ್ರಾ ಅಂತ. ಅವರು ಹೌದು ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರು. ನಮ್ಮ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಹೀಗಿತ್ತು. ಆಮೇಲೆ ರೆಡಿ ಆಗಿಬಿಟ್ಟು ಹಾರ್ಟ್ ಶೇಪಲ್ಲಿ ಒಂದು ಕ್ಯೂಟ್ ಆಗಿರೋ ಚಾಕ್ಲೇಟ್ ಕೇಕ್ ಕೂಡ ತೊಗೊಂಡು ಬಂದಿದ್ರ. ಸೊ ಅದನ್ನೆಲ್ಲ ಕಟ್ ಮಾಡೋಣ ಅಂತ ಹೇಳಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ಕಟ್ ಮಾಡಿದ್ವಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ಹಸ್ಬೆಂಡ್, ಲವರ್, ಫ್ರೆಂಡ್, ಎವ್ರಿಥಿಂಗ್. ಸೊ ಹೀಗೆ ಸೆಲೆಬ್ರೇಟ್ ಮಾಡಿಕೊಂಡು ಎಲ್ಲರೂ ಒಬ್ರಿಗೊಬ್ರು ಕೇಕ್ ತಿನ್ಸ್ಕೊಂಡು ಮತ್ತೆ ಇವಾಗ ರೆಡಿಯಾಗಿ ನಾವು ಕೂಡ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು ಹಸ್ಬೆಂಡು. ಲಂಚ್ಗೆ ಹೊರಗಡೆ ಹೋಗೋಣ ರೆಡಿಯಾಗಿ ಅಂತ ಕೂಡ ಹೇಳಿದ್ರ. ಸೊ ಸೆಲೆಬ್ರೇಟ್ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ರೆಡಿ ಆಗಿಬಿಟ್ಟು ನಾವು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಮದುವೆ ಆದಮೇಲೆ ಇಷ್ಟೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನಿಮ್ಮ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ತುಂಬಾ ದಿನ ಕೂಡ ಆಗಿತ್ತು ನಾವೆಲ್ಲ ಈ ತರ ಹೊರಗಡೆ ಹೋಗಿ. ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಅಂಡ್ ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಹಸ್ಬೆಂಡ್ ಎಲ್ಲ ಕಾರ್ ತಗೊಂಡ್ ಬರಕ್ ಹೋಗಿದ್ರು. ನಾನು ಕೂಡ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿ. ಅಂಡ್ ಚಿರು ಬುಜ್ಜಿ ಎಲ್ಲ ಹೋಗಿ ಫಸ್ಟೇ ಕುತ್ಕೊಂಡ್ಬಿಟ್ಟಿದ್ರ. ಎಲ್ಲಿಗೆ ಹೋಗೋಣ ಅಂತ ಐಡಿಯಾ ಎಲ್ಲ ಏನು ಇದ್ದಿದ್ದಿಲ್ಲ. ಫಸ್ಟ್ ಹೋಗೋಣ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ. ಸೊ ಇವಾಗ ಹೊರಟಿದ್ದೀವಿ. ಫಸ್ಟು ದೇವನಹಳ್ಳಿಗೆ ಹೋಗೋಣ. ಅಂದ್ರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಸೊ ವೆಜ್ಜೇ ಇರಬೇಕು. ಹಾಗಾಗಿ ಮೆಕ್ಡೋಲ್ಸ್ ಫಸ್ಟ್ ಹೋದ್ವಿ. ಅಲ್ಲಿ ತುಂಬಾ ಆಫರ್ಸ್ ಎಲ್ಲ ಇತ್ತು. ಹಾಗಾಗಿ ವೆಜ್ ಬರ್ಗರು ಮತ್ತೆ ಫ್ರೆಂಚ್ ಫ್ರೈಸು ಕೋಕ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿದ್ವಿ. ಅಂಡ್ ಸಾಫ್ಟಿ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರ. ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಆರ್ಡರ್ ಮಾಡ್ಕೊಂಡು ಬುಜ್ಜಿ ಬೇಬಿ ವೆಯ್ಟ್ ಮಾಡ್ತಾ ಇದ್ದ. ಅಲ್ಲಿ ಎಲ್ಲ ತಿಂತಾ ಇದ್ರೆ ನಂಗೆ ಜ್ಯೂಸ್ ಬೇಕು ನಂಗೆ ಜ್ಯೂಸ್ ಬೇಕು ಅಂತ ಕೇಳಿ ಹಠ ಮಾಡ್ತಾ ಇದ್ದ. ಯಾವಾಗಪ್ಪ ತಂದ್ಕೊಡ್ತಾರೆ ಅಂತ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಅವನಿಗಂತೂ. ಸೊ ಆಮೇಲೆ ಎಲ್ಲ ತಗೊಂಡ್ಮೇಲೆ ಅವಂದು ಕಿತ್ಕೊಂಡು ನಾನು ಕುಡಿತಾ ಇದ್ರೆ ನನ್ನೇ ಗುರಾಯಿಸ್ತಾ ಇದ್ದ, ಕೊಡಲ್ಲ ಅಂತ ಹೇಳ್ಬಿಟ್ಟು. ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ಹಿಂಗೆ ಕಿತ್ತಾಡ್ತಾ ಇರ್ತೀವಿ ನಾವಂತೂ ಯಾವಾಗ್ಲೂ. ಸೊ ಚೆನ್ನಾಗಿ ಅಲ್ಲಿ ತಿನ್ಕೊಂಡು ಹಾಗೆ ಸಾಫ್ಟಿ ಕೂಡ ಕೊಟ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಅದನ್ನು ಕೂಡ ತಿನ್ಕೊಂಡು ನೆಕ್ಸ್ಟು ಊಟಕ್ಕೆಲ್ಲಾದ್ರೂ ಹೋಗೋಣ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಲಂಚ್ಗೆ ಅಂತ ಹೇಳ್ಬಿಟ್ಟು ಆರಾಧ್ಯ ಗ್ರ್ಯಾಂಡ್ಸ್ಗೆ ಹೋಗಿದ್ವಿ. ಇದು ಕೂಡ ಹೊಸದಾಗಿ ಓಪನ್ ಮಾಡಿದ್ದಾರೆ. ಎಂಪೈರ್ ಇದೆಯಲ್ಲ ಅದ್ರ ಆಪೋಸಿಟ್ ಅಲ್ಲಿ ಓಪನ್ ಮಾಡಿದ್ರು. ಹೋಗ್ತಿದ್ದಂಗೆ ಮಕ್ಕಳಿಗೆ ಈ ತರ ಕ್ಯೂಟ್ ಆಗಿರೋ ಬಲೂನ್ ಎಲ್ಲ ಕೊಟ್ರ. ಅವ್ರಿಬ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಇಬ್ರು ಆಟ ಆಡ್ಕೊಂಡು ಕೂತಿದ್ರು. ಹಾಗೆ ನಾನು ಪೇನಿ ಎಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ. ಹಸ್ಬೆಂಡ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡು ಅಂತ ಹೇಳಿದ್ರೆ. ಸೊ ಹಾಗಾಗಿ ಆರ್ಡ್ರು ಮಾಡಿದ್ವಿ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಸ್ವೀಟ್ ಆ ಥರ ಎಲ್ಲ ಏನಿಲ್ಲ. ಬಿಕಾಸ್ ನನ್ಗೆ ಆಲ್ರೆಡಿ ಸ್ವೀಟ್ ಅಂದ್ರೆ ಎಲ್ಲ ತಿನ್ನಲ್ಲ ಜಾಸ್ತಿ ನಾನು. ಲೈಟಾಗೆ ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ವೆಜ್ ಆಪ್ಷನ್ ಇರೋದ್ರಿಂದ ರೋಟಿ, ಪನ್ನೀರ್ ಬಟರ್ ಮಸಾಲ ಹಾಗೆ ವೆಜ್ ಬಿರಿಯಾನಿ ತಗೊಂಡಿದ್ವಿ. ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಫ್ಯಾಮಿಲಿ ಸಮೇತ. ಚೆನ್ನಾಗೆ ಲಂಚ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಖುಷಿಯಾಗಿ ವಾಪಸ್ ನಾವು ಮನೆಗೆ ಕೂಡ ಬಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ನಿಮ್ಗೆಲ್ಲ ಏನ್ ಗಿಫ್ಟ್ ಸಿಕ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಸೊ ನಮ್ಮ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟು. ಅಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.